ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಧೀರೇಂದ್ರ ಅವರೇ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಕೃಷ್ಣರವರೇ, ಜಾತ್ಯತೀತ ಜನತಾದಳದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುನೇಗೌಡ್ರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷ ಜಾತ್ಯತೀತ ಜನತಾದಳ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಸುಧಾಕರ್ ಅವರೇ, ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಉತ್ಸಾಹದಿಂದ ಜಯಘೋಷಗಳನ್ನ ಕೂಗ್ತಾ ನಮ್ಮನ್ನು ಸ್ವಾಗತ ಮಾಡಿ ನಮ್ಮ ಜೊತೆಲಿರ್ತಕ್ಕಂಥ ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ತಾವೆಲ್ಲರಿಗೂ ಸಹ ರಾಮನವಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ. ಜೂನ್ 4ನೇ ತಾರೀಕು ಮತ ಎಣಿಕೆ ಮಾಡ್ತಕ್ಕಂಥ ಒಂದು ಶುಭ ದಿನ. ಅವತ್ತು ಜೂನ್ 4ನೇ ತಾರೀಕು ಯಾಕೆ ಶುಭ ದಿನ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಇದರ ಪಕ್ಷಕ್ಕೆ ಕೇಂದ್ರದಲ್ಲಿ ಸತತವಾಗಿ 3ನೇ ಬಾರಿಗೆ ಅಧಿಕಾರ ಬರ್ತಕ್ಕಂಥ ಒಂದು ಶುಭ ಸಂದರ್ಭ. ಅವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ದೇಶದ ಪ್ರಧಾನಮಂತ್ರಿಯನ್ನ ದೇಶದ ಪ್ರಧಾನ ಸೇವಕನಾಗಿ ಸಂಕಲ್ಪ ಮಾಡ್ತಕ್ಕಂಥ ಒಂದು ಶುಭ ಸಂದರ್ಭ ಇವತ್ತು. ಹಾಗಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಿರ್ತಕ್ಕಂಥ ಕೆ ಸುಧಾಕರ್ ಅವರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಒಂದಾಗಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಹನುಮಂತರಾವ್ ಅವರು ಎಲ್ಲರೂ ಕೂಡ ಇವತ್ತು ಸುಧಾಕರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದ ದರ್ಪದಿಂದ, ಹಣ ಹೆಂಡದ ಒಂದು ಅಹಂಕಾರದಿಂದ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ನಂತರ ರಾಜ್ಯದ ಎಲ್ಲ 28 ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದೇನೆ. ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೇನೆ, ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೇನೆ. ಇವತ್ತು ಏನು ನಮ್ಮ ಕಾರ್ಯಕರ್ತರ ಉತ್ಸಾಹವನ್ನು ನೋಡ್ತಾ ಇದ್ದೇನೆ. ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕರ್ತರಿಗೆ ಇದೇ ಒಂದು ರಣೋತ್ಸಾಹ ನಾನು ನೋಡ್ತಾ ಇದ್ದೇನೆ. ಇವತ್ತೆಲ್ಲ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಮತದಾರರು ಉತ್ಸಾಹದಿಂದ ನೋಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ದೇಶದ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ, ಈ ದೇಶದ ರಕ್ಷಣೆಯ ದೃಷ್ಟಿಯಿಂದ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಭಾರತದ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ಇದು ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕು ಅಂತ ಹೇಳಿ 2047ನೇ ಇಸ್ವಿಗೆ ಭಾರತವನ್ನು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಮಾಡಬೇಕು ಅನ್ನೋ ಸಂಕಲ್ಪವನ್ನು ತೊಟ್ಟು ಹೊರಟಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು. ಬದುಕಲ್ಲಿ ಗೊತ್ತಿದೆ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಿಗೆ 10 ವರ್ಷಗಳಾಗಿದೆ. ಒಂದು ದಿನ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ತನ್ನ ಈ ಪುಣ್ಯಾತ್ಮನ ಹೆತ್ತಂತ ತಾಯಿಯು ಕೂಡ ದೂರ ಆದಂತ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ನರೇಂದ್ರ ಮೋದಿಜಿಯವರು ಅಹಮದಾಬಾದ್ಗೆ ಹೋಗ್ತಾರೆ. ತಾಯಿಯ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ತತ್ಕ್ಷಣ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ದೇಶದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರಂತ ಪುಣ್ಯಾತ್ಮ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು ಆರ್ಟಿಕಲ್ 370 ತೆಗೆದುಹಾಕಿದ್ರೆ ದೇಶದಲ್ಲಿ ರಕ್ತ ಚಿಂತನೆ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಭಾಷಣ ಮಾಡ್ತಾ ಇದ್ರು.
ಆದ್ರೆ ಯಾವ ಆರ್ಟಿಕಲ್ 370 ಇವತ್ತು ದೇಶದಲ್ಲಿರ್ತಕ್ಕಂಥ ಉಗ್ರಗಾಮಿಗಳಿಗೆ ಒಂದು ರೀತಿ ಸ್ವರ್ಗ ತಾಣ ಆಗಿತ್ತು ಕಾಶ್ಮೀರ ಅಂತ ಆರ್ಟಿಕಲ್ 370 ಬುಡ ಸಮೇತ ಕಿತ್ತಾಕಿರ್ತಕ್ಕಂಥ ಕೀರ್ತಿ ಈ ದೇಶದ ಹೆಮ್ಮೆಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಒಂದು ಹನಿಯು ಕೂಡ ರಕ್ತ ಬಂದಿಲ್ಲ ಕಾಶ್ಮೀರದಲ್ಲಿ. ಇವತ್ತು ಕಾಶ್ಮೀರದಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿದೆ. ಒಂದು ಕಡೆ ದೇಶದ ಅಭಿವೃದ್ಧಿ, ಒಂದು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷ ಭಾಷಣ ಹೊಡಿತಾರೆ ಪಕ್ಷಕ್ಕೆ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 10 ಕೆಜಿ ಅಕ್ಕಿನ ಕೊಡ್ತೇವೆ ಬಡವರಿಗೆ ಅಂತ ಹೇಳಿದ್ರು. 1 ಕೆಜಿನೂ ಕೂಡ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು ಕೂಡ ರಾಜ್ಯದಲ್ಲಿ ದೇಶದಲ್ಲಿ ಅಕ್ಕಿ ಕೊಡ್ತಕ್ಕಂಥ ಕೆಲಸ ಬಡವರಿಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ 5 ಕೆಜಿ ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳ ಮುಖೇನ ಇವತ್ತು 10 ವರ್ಷಗಳ ನಂತರನೂ ಸಹ ಇವತ್ತು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇನ್ನೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತೇನೆ, ಸವಾಲನ್ನು ಆಗ್ತೇನೆ, ಇವತ್ತು ನರೇಂದ್ರ ಮೋದಿಜಿಯವರ ಸರಿಸಾಟಿ ಆಗ್ತಕ್ಕಂಥ ನಿಮ್ಮಲ್ಲಿ ಪ್ರಧಾನಮಂತ್ರಿ ಇವತ್ತು INDA ಕೂಟದಲ್ಲಿ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳಷ್ಟು ಜನಪ್ರಿಯತೆ ಇರ್ತಕ್ಕಂಥ ನಾಯಕರು INDA ಕೂಟದಲ್ಲಿ ಇದ್ದಾರ? ಯಾರೂ ಇಲ್ಲ. ಅವರು ಕನಸನ್ನು ಕಾಣ್ತಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಮುಖಂಡರುಗಳು ಇವತ್ತು ರಾಜ್ಯದಲ್ಲಿ ಇವತ್ತು 20 ಕ್ಷೇತ್ರವನ್ನು ಗೆಲ್ತೇವನ್ನ ಪ್ರಮಾಣದಲ್ಲಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ತಮ್ಮ ಬೂಟಾಟಿಕೆ ಮಾತುಗಳನ್ನ ಇವತ್ತು ನಂಬೋದಿಲ್ಲ, ತಮ್ಮ ತಾತ್ಕಾಲಿಕವಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ನಂಬೋದಿಲ್ಲ. ನಿಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಯ ಬದಲು ಇವತ್ತು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ NDA ಕೂಟ ಏನು ನಮ್ಮ ಪ್ರಣಾಳಿಕೆಯನ್ನು ಭರವಸೆಯನ್ನು ಕೊಟ್ಟಿದ್ರಿ, ಪ್ರತಿಯೊಂದು ಕೂಡ ಅನುಷ್ಠಾನವನ್ನು ಮಾಡತಕ್ಕಂಥ ಕೆಲಸ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮಾಡಿದ್ದಾರೆ. ಹಾಗಾಗಿ ದೇಶದ ಜನ, ರಾಜ್ಯದ ಜನ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಇವತ್ತು ನರೇಂದ್ರ ಮೋದಿಜಿಯ ಗ್ಯಾರಂಟಿಯನ್ನು ನಂಬುತ್ತದೆ ಹೊರತು ನಿಮ್ಮ ತಾತ್ಕಾಲಿಕವಾಗಿರ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿ ನಂಬೋದಿಲ್ಲ. ನಾನು ನಿಷ್ಪಾದ ಸಂದರ್ಭ ಹೇಳ್ತೇನೆ, ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಇವತ್ತು ಯಾರೇನೇ ಹೇಳಿದ್ರು ಸಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಸುಧಾಕರ್ ಅವರ ಕುರಿತು ಕಮಲದ ಹೂವು ಜಾತ್ಯತೀತ ಜನತಾದಳ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಆಶೀರ್ವಾದ ಮಾಡಿದ್ದಾರೆ. ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಕ್ರಮ ಸಂಖ್ಯೆ 4 ಮುಂದೆ ಕಮಲದ ಹೂವಿನ ಮುಂದೆ ಬಟನ್ ಒತ್ತೋದ್ರ ಮೂಲಕ ಇವತ್ತು 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಡಾಕ್ಟರ್ ಸುಧಾಕರ್ ಅವರನ್ನು ಗೆಲ್ಲಿಸಬೇಕು. ಇವತ್ತು ನಾವಿವತ್ತು ನಮ್ಮ ಪಕ್ಷದ ಬಿಜೆಪಿ ಮತ್ತು JDS ಪಕ್ಷದ ಕಾರ್ಯಕರ್ತರು ಏನೇ ನಿಂತಿದೆ, ನಮ್ಮ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಮನೆ ನಿಂತೇನೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಜನ MP ಗಳು ಗೆಲ್ತಾರೆ ಅಂತ ಹೇಳಿದ್ರೆ 40-45 ಗೆದ್ರೆ ಅವ್ರ ಪುಣ್ಯ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ 40-45 ಪುಣ್ಯ. ಆ ಸಂಖ್ಯೆನೂ ಕೂಡ ಬರ್ತಕ್ಕಂಥ ವಾತಾವರಣ ಇಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ JDS ಪರವಾಗಿ ವಾತಾವರಣ ಇದ್ದಾಗ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಪ್ಪಿತಪ್ಪಿ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಅಲ್ಲಿ ಹೋಗಿ 45 MP ಗಳನ್ನು ಒಬ್ಬ ಕೂತ್ಕೊಂಡಿರ್ತಾನೆ. ಆದ್ರೆ ಸುಧಾಕರ್ ಅವರು ಗೆದ್ರೆ ಸುಧಾಕರ್ ಅವರು ಗೆಲ್ಲೋದ್ರಿಂದ ನರೇಂದ್ರ ಮೋದಿ ಆಗ್ತದೆ. ಸುಧಾಕರ್ ಗೆದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಹಾಗಾಗಿ ನಾವು ಕೊಡ್ತಕ್ಕಂಥ ಒಂದೊಂದು ಮತವೂ ಕೂಡ ನರೇಂದ್ರ ಮೋದಿಜಿಯವರ ಬಲಪಡಿಸ್ತಕ್ಕಂಥದ್ದು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ನನಗಂತೂ ನಿಮ್ಮೆಲ್ಲರ ಉತ್ಸಾಹ ನೋಡಿದ್ರೆ, ಬಿಜೆಪಿ ಮತ್ತು JDS ಪಕ್ಷ ಕಾರ್ಯಕರ್ತ ಉತ್ಸಾಹ ನೋಡಿದ್ರೆ ನನ್ನಂತೂ ಸಂಪೂರ್ಣ ವಿಶ್ವಾಸ ಇದೆ. ಸೂರ್ಯ ಚಂದ್ರ ಇರೋದೇ ಸತ್ಯನೋ ಡಾಕ್ಟರ್ ಸುಧಾಕರ್ ಅವರು ಒಂದು ಐತಿಹಾಸಿಕ ಗೆಲುವಿಗೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗ್ತೇವೆ, ನಾವೆಲ್ಲರೂ ಆಶೀರ್ವಾದ ಮಾಡ್ತೇವೆ ಸಂಪೂರ್ಣ ವಿಶ್ವಾಸ ಇದೆ. ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಬಂದಾಗ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಮ್ಮ ಧೀರಜ್ ಅವರು, ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಇಷ್ಟೊಂದು ಪ್ರೀತಿ ವಿಶ್ವಾಸ ನೀಡಿ ನಮ್ಮನ್ನು ಸ್ವಾಗತ ಕೊಡುತ್ತೀರಿ. ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಋಣಿಯಾಗಿದ್ದೀರಿ ಅನ್ನೋ ಮಾತನ್ನ ತಿಳಿಸಿದ ಎಲ್ಲರೂ ಕೂಡ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.